ಸಾಕ್ತಿರೋರು ನೀವೇ? ನಾವೇನ್ ಸಾಕ್ತಿಲ್ಲ ಸರ್, ಇಲ್ಲಿ ಯಾರು ಅಂದಿನೇ ಸಾಕ್ತಿಲ್ಲ. ಯಾರ ಮುಂದೆ ಬೇಕಾದ್ರೆ ಹೇಳ್ತೀವಿ. ಸಾಕ್ತಿರೋದು ಅದೇ ಫಾರಂ ಸರ್, ಅದೇ ಫಾರಂ. ನಾವ್ ಎಲ್ಲಿಲ್ಲ, ಒಬ್ರು ಹಂದಿ ಸಾಕಾಣಕ್ಕೆ ಇಲ್ಲೇ ಇಲ್ಲ ಯಾರ ಹತ್ರನು. ಇಲ್ಲಿ ಅಂದ್ರಲ್ಲ, ಸಾಕಬಾರ್ದು ಅಂತಲ್ಲ, ನಾವ್ ಸಾಕೋದು ಇಲ್ಲ ಬಿಡಿ ಸರ್. ಈ ತರ ವಾಸನೆಗೆ ನಮ್ಗೆ ಆಗಲ್ಲ. ಏನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವ್ರಿಗೆ? ಏನ್ ಹೇಳ, ನಮ್ಗೊಂಚೂರು ಹೊಸ ಸಿಎಂಗೆ ಒಂಚೂರು ನಮ್ಗೆ ಬೇಗ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ರೆ ಸಾಕಾಗೈತಿ ಇಲ್ಲಿ. ಹಂಗೆ ಹೇಳ್ರಿ, ಹೊಸ ಸಿಎಂಗೆ ಏನ್ ಕೇಳ್ಕತ್ತೀರಾ? ಹೊಸ ಸಿಎಂ ಇದನ್ನೇ ಕೇಳ್ಕೊಂತ ಇದ್ದೆ, ದಯವಿಟ್ಟು ಹೇಳ್ತಾ ಇದೀವಿ. ನಾವು ನಿಮ್ ತರ ಇರ್ಬೇಕು ಅಂದ್ರೆ ನಮ್ಗೊಂದ್ ಮನೆ ಮಾಡ್ಕೊಡ್ಬೇಕು, ಒಂದ್ ಗೂಡ್ ಮಾಡ್ಕೊಡ್ಬೇಕು. ನಾವ್ ಅದನ್ನೇ ನೆಲೆಸ್ತಾ ಇರೋದು. ಇವಾಗ ಹೊಸ ಸರ್ಕಾರ ಅಂತ ಬಂದಿದೆ, ಡಿ ಕೆ ಸಾಹೇಬ್ರಿಗೆ ಒಳ್ಳೇದ್, ನಮ್ದೇ ಆಗ್ಲಿ ಒಳ್ಳೇದ್. ಸರ್ಕಾರ ಎಲ್ಲದಕ್ಕೂ ಒಳ್ಳೇದೇ, ಡ್ರೈವರ್ ಚೇಂಜ್ ಅಷ್ಟೇ. ಇಲ್ಲ ಅದೇನಿಲ್ಲ, ಅವರು ಮಾಡ್ಬೇಕು ಅಂತ ಕೇಳ್ಕೊಂತ ಇದೀವಿ ಅಷ್ಟೇ. ಹಂಗೆ ಏನ್ರಿ? ನಮ್ದೇನಿಲ್ಲ ಸರ್, ಎಲ್ಲ ಅವರೇ. ನೀವ್ ಯಾರು? ನಾವು ಸುಮ್ಮನೆ ಅಳಿಯ ಅಷ್ಟೇ. ಅಳಿಯ ಅಂದ್ಮೇಲೆ ಮತ್ತೆ ಅಳಿಯ ಮನೆ ತೊಳಿಯ ಮಾತಾಡ್ತಾ ಇರ್ಬೇಕು. ಏನ್ ಹೆಸರು? ರಂಗರಾಜು. ಅಳಿಯ ಎಲ್ಲಿ ನಿಮ್ಮ ಮನೆಯಲ್ಲಿ? ನಮ್ದು ಶಿರ ದೊಡ್ಡ ಮರದ ಹತ್ರ. ಹೌದಾ? ನೋಡ್ತೀಯಲ್ಲ ಹೆಂಗಿದೆ ಪ್ರಾಬ್ಲಮ್? ಪ್ರಾಬ್ಲಮ್ ಇನ್ನೂ ತುಂಬಾ ಇದೆ. ನಿಮ್ ಮನೇಲಿ ಹೆಂಗಿದ್ಯಾ? ನಮ್ಮ ಮನೆಗೆ, ನಮ್ಮ ಹಳ್ಳಿ ಕಡೆಗೆ ಇಲ್ಲ, ಹಿಂಗಿಲ್ಲ, ಈ ತರ ಇಲ್ಲ. ನಿಮ್ದೇ ಜಾಗ, ನಿಮ್ದೇ ಸ್ವಂತ ಅಷ್ಟೇ. ಇಲ್ಲಿ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದ್ರೆ ನಿನ್ಗೆ? ಯಾಕಾದ್ರೂ ಅಳಿಯ ಆಗ್ಬಿಟ್ಟು ಅನಿಸ್ತಾ? ತುಂಬಾ ಸರಿ ಅಂತಿದೆ. ಅಂತಿದ್ಯಾ? ಎಲ್ಲ ಪತ್ತೆ ನಿಮ್ ಮತ್ತೆ ಇಲ್ಲಿ ಇಲ್ಲ ಅವರೇ ನೋಡತ್ತೆ ಹೆಂಗ್ ಹೇಳ್ತಾವ್ರೆ. ತುಂಬಾ ಸಲ ಅನ್ಸ್ಬಿಟ್ಟಿದೆ ನಾನು, ಇಲ್ಲಿ ಯಾಕಪ್ಪ ಮದ್ವೆ ಆಗ್ಬಿಟ್ಟೆ ಅಂತ. ನಿಮ್ ಮಿಸರ್ಸ್ ಇಲ್ಲಿ ಒಳಗಡೆ ಹುಷಾರು, ಕೇಳಿಸ್ಕೊಂಡ್ಬಿಟ್ಟವ್ರ ಈಗ. ಹೇಳಿಸ್ಕೊಂಡ್ಬಿಟ್ರಿ ಬಿಡಿ ಸರ್. ಬಿಡ್ರಿ. ಏನ್ ಹೇಳ್ತೀರಾ ಇಲ್ಲಿರೋ MLA ಗೆ ನೀವು? ಸರ್ ಎಲ್ಲ ಅವರು ಇದು ಸಂಬಂಧಪಟ್ಟಿದ್ದು ಅವ್ರು ಮಾತಾಡ್ತೀರಾ ಹೇಳಿ. ನೀವೇನು ಅಮೆರಿಕದವ್ರ, ಆಫ್ರಿಕಾದವ್ರ? ನಾವೇನು ಆಫ್ರಿಕಾದವರಲ್ಲ, ಕರ್ನಾಟಕದವರೇ. ತುಮಕೂರು ಡಿಸ್ಟಿಕ್ ಅವ್ರ ತಾನೆ? ಸುಮಾರು ವರ್ಷದಿಂದ ಇಲ್ಲೇ ವಾಸ ಆಗಿದ್ದಾರೆ. ಇಲ್ಲೇ ಜಾಗ ಕೊಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಿ. ಇಲ್ಲ ಜಾಗ ಕೊಡ್ಲಿ ಅಂತ ನೀವು ಕೇಳ್ಕತ್ತೀರಿ? ಆಯ್ತು, ಸಾಕಷ್ಟೇ. ಹೇಳಿ ಸರ್. ಯಾಕವ ಏನ್ ಓದ್ತಿದ್ಯಾ? ಸರ್ 10th ಸಲ. 10th ಸ್ಕೂಲಿಗೆ ಹೋಗ್ತಿದ್ಯಾ ಇಲ್ವಾ? ಇಲ್ಲ ಸರ್, ಹೋಗ್ತಿದ್ದೀವಿ. ಸ್ಕೂಲಿಗೆಲ್ಲ ಹೋಗ್ಬೇಕು. ಸರ್ ಮತ್ತೆ ಇಲ್ಲಿ ಹಂಗೆ ಪರಿಸ್ಥಿತಿ ಹಿಂಗಿದೆ ಅನ್ಬಿಟ್ಟು ಚಕ್ಕರ್ ಹಾಕೋದಲ್ಲ? ಇಲ್ಲ ಸರ್, ನಾನು ಹೋಗ್ತೀನಿ. ಯಾವ ಸ್ಕೂಲು? ಇಲ್ಲ, ಕಾಡ್ ಸ್ಕೂಲ್. ಯಾವ್ದು? ಕಾಡ್ ಸ್ಕೂಲ್ ಹಾವೇರಿ. ಅದ್ಯಾವ್ದು ಮತ್ತೆ ಕಾಡ್ ಅಂತಿದ್ದೀರಾ? ಇಲ್ಲ, ಕಾಡ್ ಸ್ಕೂಲ್ ಅಂತ ಹೇಳ್ತಿರೋದು. ನಿಧಾನ ಅದನ್ನ ಸ್ಟೈಲಿಶ್ ಆಗಿ ಫಾಸ್ಟ್ ಆಗಿ ಹೇಳ್ತಾರೆ. ಕಾವೇರಿ ಸ್ಕೂಲ್, ಕಾಡ್ ಸ್ಕೂಲ್ ಅಂತ. ಚೆನ್ನಾಗಿ ಓದ್ತಿದ್ದೀರಾ ತಾನೆ? ಎಸ್ ಸರ್, ಚೆನ್ನಾಗಿ ಓದ್ತಿದ್ದೀವಿ. ಚೆನ್ನಾಗಿ ಟೀಚಿಂಗ್ ಮಾಡ್ತಾವ್ರಾ? ಗೌರ್ಮೆಂಟ್ ಪ್ರೈವೇಟ್? ಅದು ಪ್ರೈವೇಟ್. ಎಷ್ಟು ಕೊಡ್ತೀರಾ ಫೀಸು? ಫೀಸ್ ಈ ಸಲ 2,000. 2,000 ವರ್ಷಕ್ಕ? ಇಲ್ಲ, ತಿಂಗಳಿಗೆ 2,000. ವರ್ಷಕ್ಕೆ 2,000. ಮೊದಲು 1 ವರ್ಷ ಇತ್ತು, ಈ ಸಲ 2,000 ಮಾಡೋರೆ. 7 ಅನ್ಸತ್ತದು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು. ಏನ್ ನಿಮ್ ಪ್ರಾಬ್ಲಮ್? ಸರ್ ನಾವು ಬಂದು ಆಲೆ ಸುಮಾರು 45 50 ವರ್ಷ ಆಗೋಯ್ತು. ಇಲ್ಲಿ ಮೊದಲು ಏನೂ ಇರ್ಲಿಲ್ಲ. ಇಲ್ಲಿ ಕಮಿಟಿ ಬಂದ ಮೇಲೆ ಎಲ್ಲ ಅನುಕೂಲ ಆಯ್ತು. ರೇಷನ್ ಕಾರ್ಡ್ ಆಯ್ತು, ಆಧಾರ್ ಕಾರ್ಡ್ ಆಯ್ತು, ವೋಟರ್ ಲಿಸ್ಟ್ ಆಯ್ತು, ಪಾನ್ ಕಾರ್ಡ್ ಆಯ್ತು, ಇದು ಆರೋಗ್ಯ ಕಾರ್ಡ್ ಆಯ್ತು, ಎಲ್ಲ ಸಿಕ್ತು, ಸೌಲಭ್ಯ ಸಿಕ್ಕೈತೆ. ಇಲ್ಲಿ ಕಮಿಟಿ ಇರೋದ್ರಿಂದಲೇ, ಕೊಳಗೇರಿ ಸಮಿತಿ ಅಂತ ಕಮಿಟಿ ಇದೆ, ಕಮಿಟಿಯಿಂದಲೇ ಎಲ್ಲ ಅನುಕೂಲ ಆಗ್ತಾ ಇರೋದು. ಇಲ್ಲಿ ಯಾವ MLA ಆಗ್ಲಿ, ಯಾವ MP ಆಗ್ಲಿ, ಯಾವ ಮಿನಿಸ್ಟರ್ ಆಗ್ಲಿ ಇಲ್ಲಿ ಏನೂ ಮಾಡ್ಕೊಟ್ಟಿಲ್ಲ. ಕಮಿಟಿ ಕಡೆಯಿಂದಾನೆ ನಮ್ಗೆಲ್ಲಾ ಸವಲತ್ತು ಆಗಿರೋದು. ಇಲ್ಲಿ ಆಗಿರೋದು ಈ ಮನೆಗಳು. ಯಾರದು ಕಮಿಟಿ? ಕೊಳಗೇರಿ ಸಮಿತಿ ಅಂತ, ಜಿಲ್ಲಾ ಕೊಳಗೇರಿ ಸಮಿತಿ ಅಂತ. ಕೊಳಗೇರಿ ಸಮಿತಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅದು? ಇಲ್ಲ, ಅದು ಪ್ರೈವೇಟ್ ಸಂಘನೇ, ಅದು ಸಂಸ್ಥೆ. ಅವರನ್ನ ಸವರಲ್ಲ, ಅವ್ರೆ ಆ ಸಂಘನೇ. ಸರಿ. ಓಕೆ. ಏನೋ ಯಾರೋ ಹೋಟೆಲ್ ಹೆಲ್ಪ್ ಮಾಡ್ತಾವ್ರೆ, ಅವರೇ ಮಾಡ್ತಾರೆ. ಮಾಡ್ಬೇಕಾಗಿರೋದು ಸರ್ಕಾರ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು. ನೀವೆಲ್ಲ ಇಲ್ಲಿರೋರೆಲ್ಲ ನಿಮ್ ಕಾಂಗ್ರೆಸ್ ಅಭಿಮಾನಿಗಳು. ನೀವೇ ಏನು ಮಾಡ್ಕೊಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಯಾಕಪ್ಪ ಓಟ್ ಹಾಕ್ಬೇಕು ಇವ್ರು? ಅದೇನೆ ಸರ್, ಓಟ್ ಹಾಕ್ತಿವಿ. ಓಟ್ ಈಗ ಮನೆಗೆ ಫಸ್ಟ್ ಕಮ್ಮಿ ಇದ್ದು, ಈಗ ಸುಮಾರು 150 170 ಓಟ್ ಆಗಿವೆ. ಹೊಸ ಪೀಳಿಗೆ ಎಲ್ಲ ಎದ್ದೈತಿ. ಈಗ ನಮ್ದ್ರಲ್ಲೇ 50 ಇತ್ತು, ಈಗ 140 180 ಓಟ್ ಆಗೈತಿ. ಈಗ ಹೊಸದಾಗೆಲ್ಲ ಸೇರ್ಪಡೆ ಆಗ್ಯಾವೆ. ಹೊಸ ಹುಡುಗರೆಲ್ಲ ಇದ್ದಾರಲ್ಲ, ಈಗ 18 ವರ್ಷ 20 ವರ್ಷ ಆಗಿರೋ ಹುಡುಗರೆಲ್ಲ ವೋಟರ್ ಲಿಸ್ಟ್ ಮಾಡಿಸ್ಕೊಂಡಾರೆ. ಈ ಸರಿ ವೋಟ್ರಿಗೆ ಸುಮಾರು 20 25 ಓಟು ಹೊಸದಾಗಿ ರೆಡಿ ಆಗಿದಾವೆ. 25 ಓಟ್ ಅಂದ್ರೆ ಹುಡುಗಾಟನೇನ್ರಿ? ಒಂದೊಂದು ಕ್ಷೇತ್ರದಲ್ಲಿ 20 ಓಟ್ 25 ಓಟು 20 ಓಟ್ರಿಂದ ಗೆದ್ದಿರೋದು ಉಂಟು. ಹೌದು, 25 ಓಟ್ ಹೊಸದಾಗಿ. ಇನ್ನು ಈ ವರ್ಷ ಈಗ ಬರೋ ಹಾಕಾಗ 25 ಓಟ್ ರೆಡಿ ಆಗ್ಯಾವೆ. ಓಕೆ. ನೋಡಿ, ಗಮನಿಸ್ತಾ ಇದೀರಾ ಹೆಂಗಿದೆ ಇಲ್ಲಿ ಸಿಚುವೇಶನ್ ಅಂತ? ಏನ್ ನಿರ್ಧಾರ ಹೇಳಿ?
ಗೌರಮ್ಮ ತಾನೆ ಹೇಳಮ್ಮ. ಆಯ್ತು 4 ಕಷ್ಟ ಸುಖ ಮಾತಾಡಮ್ಮ. ಆಯ್ತು ಹೋಗ್ಲಿ ಏನ್ ಪ್ರಾಬ್ಲಮ್ ಹೇಳಮ್ಮ. ಇಲ್ಲಿ ಏನ್ ಪ್ರಾಬ್ಲಮ್ ಐತಿ ಹೇಳಮ್ಮ. ಹೋಗ್ಲಿ ಅಷ್ಟೇ. ಹೇಳಿ ಮೇಡಮ್. ನಿಮ್ದು ಏನಿಲ್ವಾ ನೋಡಿ. ಮತ್ ನಾವ್ಯಾಕೆ ಬರ್ಬೇಕಿತ್ತು? ನಿಮ್ದು ಏನಿಲ್ವಾ ಅಮ್ಮ? ಅದೇ ನಾವು ಅಷ್ಟೇ ಇಲ್ಲಿ ಬರ್ತೀವಿ ಅಂತ ನಮಗೂ ಗೊತ್ತಿರ್ಲಿಲ್ಲ. ಬಂದ್ಮೇಲೆ ಇಲ್ಲಿ ನಿಮ್ ಕರ್ಮ ನೋಡ್ತಾ ಇರೋದು. ನೀವಾರು ಅಟ್ಲೀಸ್ಟ್ ಪ್ರಾಬ್ಲಮ್ಗಳು ಹೇಳಿದ್ರಿ. ಈಗ್ಲೂ ಅದು ಒಪ್ಕೊಳ್ಳೋದ? ನೀವು ಒಪ್ಕೊಂಡಿದ್ದೀರಿ. ನೀವು ಬಂದ್ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. ಯಾಕೆ ಇಲ್ಲಿ ಇರೋರೆಲ್ಲ ಕಮ್ಮಿ? ಇನ್ನು ಇವಾಗ ಬಂದವರು ಇದಾರಂತಲ್ಲ. ಯಾರಿಲ್ಲಿ ಇವಾಗ ಹೌದಲ್ವಾ? ಕರೆಕ್ಟ್ ಅಲ್ವಾ? ಒಳ್ಳೇದಾಯ್ತು. ನೀವು ಅದನ್ನ ಒಪ್ಕೊಂಡಿದ್ದು ಒಳ್ಳೇದಾಯ್ತು. ಇಷ್ಟು ಚಿಕ್ಕದ್ರಿಂದ ಬಂದಿದ್ರಿ. ಅವಾಗಿಂದ ಬಗೆಹರಿದಿರೋ ಸಮಸ್ಯೆ ಈಗ ಬಗೆಹರಿಸ್ಕೊಡ್ತಾರ ನಿಮ್ಗೆ? ನೋಡೋಣ ಬಿಡಿ ಸರ್. ಮ್ಯಾಲಿರೋದಲ್ಲ.